ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 17ನೇ ಅಧ್ಯಾಯದಲ್ಲಿದ್ದೇವೆ. 17ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜನು ಒಬ್ಬ ಶೂದ್ರನು ಎತ್ತು ಹಾಗೂ ಹಸುವನ್ನು ಹೊಡೆಯುತ್ತಾ ಇರುವುದನ್ನು ನೋಡಿ ಅವನನ್ನು ಪ್ರಶ್ನಿಸ್ತಾನೆ. ತದನಂತರದಲ್ಲಿ ಆತ ಆ ಆಕಳು ಹಾಗೆಯೇ ಎತ್ತಿನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಅವುಗಳನ್ನು ವಿಚಾರಿಸಿಕೊಳ್ತಾ ಇದ್ದಾನೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 17ನೇ ಅಧ್ಯಾಯದ 12ನೆಯ ಶ್ಲೋಕ. ಕೋವೃಷ್ಟತ್ತವ ಪಾದಾನ್ ಸ್ತ್ರೀನ್ ಸೌರಭೇಯ ಚತುಷ್ಪದ ಮಾ ಭೂವನ್ಸ್ತ್ವಾದೃಶಾ ರಾಷ್ಟ್ರೇ ರಾಜ್ಞಾಂ ಕೃಷ್ಣಾನುವರ್ತಿನಾಂ. ಪರೀಕ್ಷಿತ ಮಹಾರಾಜನು ಆ ಎತ್ತನ್ನು ಮತ್ತೆ ಮತ್ತೆ ಸಂಬೋಧಿಸಿ ಹೀಗೆ ಕೇಳಿದನು: ಹೇ ಸುರಭಿಪುತ್ರನೇ, ನಿನ್ನ 3 ಕಾಲುಗಳನ್ನು ಕಡಿದು ಹಾಕಿದವನು ಯಾರು? ದೇವೋತ್ತಮ ಪರಮಪುರುಷನಾದ ಕೃಷ್ಣನ ನಿಯಮಗಳನ್ನು ಅನುಸರಿಸತಕ್ಕ ರಾಜನ ರಾಜ್ಯದಲ್ಲಿ ಯಾರೊಬ್ಬನೂ ನಿನ್ನಂತೆ ದುಃಖಿಯಾಗಿರುವುದಿಲ್ಲ. ರಾಜರು ಅಥವಾ ರಾಜ್ಯಗಳ ಮುಖ್ಯ ಅಧಿಕಾರಿಗಳು ಶ್ರೀಕೃಷ್ಣನ ನಿಯಮಗಳನ್ನು ತಿಳಿದಿರಬೇಕು ಮತ್ತು ಅವುಗಳ ಪ್ರಕಾರ ಮಾನವರ ಭೌತಿಕ ಸ್ಥಿತಿಗಳ ಕಷ್ಟಗಳನ್ನು ಪರಿಹರಿಸುವಂತಹ ಮಾನವ ಜೀವನದ ಉದ್ದೇಶವನ್ನು ಈಡೇರಿಸಲು ಯತ್ನಿಸಬೇಕು. ಶ್ರೀಕೃಷ್ಣನ ನಿಯಮಗಳನ್ನು ತಿಳಿದವನು ಈ ಗುರಿಯನ್ನು ಏನೂ ಕಷ್ಟವಿಲ್ಲದೆ ಸಾಧಿಸಬಹುದು. ಭಗವದ್ಗೀತೆಯಲ್ಲಿ ಸಾರ ರೂಪದಲ್ಲಿ ದೇವರ ನಿಯಮಗಳನ್ನು ತಿಳಿಯಬಹುದು. ಶ್ರೀಮದ್ ಭಾಗವತದಲ್ಲಿ ಅದೇ ನಿಯಮಗಳನ್ನು ಇನ್ನೂ ವಿವರಿಸಲಾಗಿದೆ. ಶ್ರೀಕೃಷ್ಣನ ನಿಯಮಗಳನ್ನು ಅನುಸರಿಸುವ ರಾಜ್ಯದಲ್ಲಿ ಎಲ್ಲರೂ ಸುಖದಿಂದ ಇರುತ್ತಾರೆ. ಅವನ್ನು ಅನುಸರಿಸದೇ ಇರುವ ರಾಜ್ಯದಲ್ಲಿ ಪ್ರಥಮ ಚಿಹ್ನೆಯಾಗಿ ಧರ್ಮ ಪ್ರತಿನಿಧಿಯ 3 ಪಾದಗಳೂ ತುಂಡಾಗಿರುತ್ತವೆ. ಇದರಿಂದ ಎಲ್ಲ ಬಗೆಯ ಕಷ್ಟಗಳೂ ಉಂಟಾಗುತ್ತವೆ. ಶ್ರೀಕೃಷ್ಣನು ವ್ಯಕ್ತಿಯಾಗಿ ಸ್ವತಃ ಇದ್ದಾಗ ಅವನ ನಿಯಮಗಳನ್ನು ಯಾರೂ ಪ್ರಶ್ನಿಸದೆ ಎಲ್ಲರೂ ಪಾಲಿಸುತ್ತಿದ್ದರು. ಅವನು ಇಲ್ಲದಿದ್ದಾಗ ಉನ್ನತ ಸ್ಥಾನದಲ್ಲಿದ್ದರೂ ಕಣ್ಣು ಕಾಣದಂತಿರುವ ಅಧಿಕಾರಿಗಳಾಗಿದ್ದಾರೆ. ಅವರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಅಂತಹ ನಿಯಮಗಳನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಮುಂದಿನ ಶ್ಲೋಕ 13ನೆಯ ಶ್ಲೋಕ. ಆಖ್ಯಾಹಿ ವೃಷಭದ್ರಂ ವಹ ಸಾಧೂನಾಮಕೃತಾಗಸಾಂ ಆತ್ಮವೈರೂಪ್ಯ ಕರ್ತಾರಂ ಪಾರ್ಥಾನಾಂ ಕೀರ್ತಿದೂಷಣಂ. ಹೇ ವೃಷಭನೇ, ನೀನು ನಿರಪರಾಧಿ ಮತ್ತು ತುಂಬ ಪ್ರಾಮಾಣಿಕನಾಗಿರುವೆ. ನಿನಗೆ ಸನ್ಮಂಗಲವಾಗಲಿ. ನಿನಗೆ ಈ ಊನಗಳನ್ನು ಮಾಡಿದ ಮತ್ತು ಇವುಗಳ ಮೂಲಕ ಪ್ರಥಾಪುತ್ರರ ಕೀರ್ತಿಗೆ ಕಳಂಕವನ್ನು ಉಂಟು ಮಾಡಿದ ದುಷ್ಟನು ಯಾರು ಎಂಬುದನ್ನು ನನಗೆ ದಯಮಾಡಿ ಹೇಳು. ಮಹಾರಾಜ ರಾಮಚಂದ್ರನ ಮತ್ತು ಅವನನ್ನೇ ಅನುಸರಿಸಿದ ಪಾಂಡವರು ಹಾಗೂ ಅವರ ವಂಶಜರ ಆಳ್ವಿಕೆಯ ಕೀರ್ತಿಯನ್ನ ಎಂದಿಗೂ ಮರೆಯುವಂತಿಲ್ಲ. ಏಕೆಂದರೆ ಅವರ ರಾಜ್ಯದಲ್ಲಿ ತಪ್ಪು ಮಾಡದೆ ಪ್ರಾಮಾಣಿಕವಾಗಿದ್ದ ಜೀವಿಗಳಿಗೆ ಏನೂ ತೊಂದರೆ ಇರುತ್ತಿದ್ದಿಲ್ಲ. ಎತ್ತು ಹಸುಗಳು ಅತ್ಯಂತ ನಿರಪರಾಧಿ ಪ್ರಾಣಿಗಳ ಸಂಕೇತಗಳಾಗಿವೆ. ಅವುಗಳ ಗೋಮಯ ಗೋಮೂತ್ರ ಕೂಡ ಮನುಷ್ಯರಿಗೆ ಉಪಯೋಗಕರವಾಗಿವೆ. ಪ್ರಥಾಪುತ್ರರ ವಂಶದವರಾದ ಪರೀಕ್ಷಿತ ಮಹಾರಾಜನಂತಹವರು ತಮ್ಮ ಕೀರ್ತಿ ಕೆಡುವುದರ ಬಗ್ಗೆ ಹೆದರುತ್ತಿದ್ದರು. ಆದರೆ ಈ ಕಾಲದಲ್ಲಿ ಜನನಾಯಕರು ಅಂತಹ ಸಾಧು ಪ್ರಾಣಿಗಳನ್ನು ಕೊಲ್ಲಲು ಹಿಂಜರಿಯರು. ಆ ಪುಣ್ಯಶಾಲಿ ರಾಜರ ಆಳ್ವಿಕೆಗೂ ದೇವರ ನಿಯಮಗಳನ್ನು ತಿಳಿಯದ ಹೊಣೆಗೇಡಿಗಳಾದ ಇಂದಿನ ಅಧಿಕಾರಿಗಳ ಆಳ್ವಿಕೆಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ತೋರಿಸಲಾಗಿದೆ. ಮುಂದಿನ ಶ್ಲೋಕ 14ನೆಯ ಶ್ಲೋಕ. ಜನೇನಾಗಸ್ಯಂಘಂ ಯುಂಜನ್ ಸರ್ವತೋಸ್ಯ ಚ ಮದ್ಭಯಂ ಸಾಧೂನಾಂ ಭದ್ರಮೇವ ಸ್ಯಾದ್ ಅಸಾಧು ದಮನೇ ಕೃತೆ. ಎಲ್ಲಿಯೇ ಆಗಲಿ ನಿರಪರಾಧಿ ಪ್ರಾಣಿಗಳಿಗೆ ದುಃಖವನ್ನು ಉಂಟು ಮಾಡುವವನು ಈ ಜಗತ್ತಿನಲ್ಲಿ ನನಗೆ ಹೆದರಲೇಬೇಕು. ಅಪ್ರಾಮಾಣಿಕರಾದ ದುಷ್ಟರನ್ನು ದಮನ ಮಾಡಿಯೇ ನಿರಪರಾಧಿಗಳಿಗೆ ತಾನಾಗಿ ಒಬ್ಬನು ಹಿತವನ್ನು ಮಾಡುತ್ತಾನೆ. ರಾಜ್ಯದ ಆಡಳಿತಗಾರರು ಹೇಡಿಗಳು ಮತ್ತು ಶಕ್ತಿಹೀನರಾದಾಗ ಪ್ರಾಮಾಣಿಕತೆ ಇಲ್ಲದ ದುಷ್ಟರು ಹೆಚ್ಚಾಗುತ್ತಾರೆ. ಅಂತಹ ದುಷ್ಟರನ್ನು ರಾಜ್ಯದ ಯಾವ ಕಡೆಯೇ ಆಗಲಿ ದಮನ ಮಾಡುವಷ್ಟು ಬಲಿಷ್ಠರಾದ ಅಧಿಕಾರಿಗಳಿದ್ದರೆ ನಿಶ್ಚಯವಾಗಿಯೂ ದುಷ್ಟರು ಮೇಲೆ ಏಳಲಾರರು.
ಇತರರಿಗೆ ಮಾದರಿಯಾಗುವ ಹಾಗೆ ದುಷ್ಟರನ್ನು ದಂಡಿಸಬೇಕು. ಆಗ ಸಕಲ ಭಾಗ್ಯಗಳು ತಾನಾಗಿಯೇ ಉಂಟಾಗುವವು. ಹಿಂದೆ ತಿಳಿಸಿದಂತೆ ರಾಜ್ಯದ ಶಾಂತಿಯುತ ನಿರಪರಾಧಿ ಪ್ರಜೆಗಳಿಗೆ ಎಲ್ಲ ವಿಧದಲ್ಲಿಯೂ ಸಂರಕ್ಷಣೆ ನೀಡುವುದು ರಾಜನ ಅಥವಾ ರಾಜ್ಯದ ಅಧಿಕಾರಿಯ ಮುಖ್ಯ ಕರ್ತವ್ಯ. ಭಗವದ್ಭಕ್ತರು ಸ್ವಾಭಾವಿಕವಾಗಿ ಶಾಂತರು ಮತ್ತು ಅಪರಾಧ ಮಾಡದವರು. ಆದುದರಿಂದ ಪ್ರತಿಯೊಬ್ಬನೂ ಭಗವದ್ಭಕ್ತನಾಗುವಂತೆ ಮಾಡುವುದು ರಾಜ್ಯದ ಮೊದಲ ಕರ್ತವ್ಯ. ಆಗ ತಾನಾಗಿಯೇ ಶಾಂತಿಯುತ ನಿರಪರಾಧಿ ನಾಗರಿಕರು ಇರುವಂತೆ ಆಗುವುದು. ಅಪ್ರಾಮಾಣಿಕ ದುಷ್ಟರನ್ನು ದಮನಗೊಳಿಸುವುದು ರಾಜನ ಏಕೈಕ ಕರ್ತವ್ಯವಾಗುವುದು. ಇದರಿಂದ ಎಲ್ಲೆಡೆಯಲ್ಲಿಯೂ ಮಾನವರಲ್ಲಿ ಶಾಂತಿ ಸೌಹಾರ್ದಗಳು ಉಂಟಾಗುವವು. ಮುಂದಿನ ಶ್ಲೋಕ 15ನೆಯ ಶ್ಲೋಕ. ಅನಾಗಸ್ವಿಹ ಭೂತೇಷು ಯ ಆಗಸ್ಕ್ರ ನಿರಂಕುಶಃ ಆರ್ಹತಾಸ್ಮಿ ಭುಜಂ ಸಾಕ್ಷಾದಮರ್ತ್ಯಸ್ಯಾಪಿ ಸಾಂಗದಂ. ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಟನು ಯಾರಾದರೇನು? ಅವನು ಶಸ್ತ್ರಸಜ್ಜಿತನಾದ ದೇವತೆಯೇ ಆಗಿದ್ದರೂ ಅವನನ್ನು ನಾನು ನೇರವಾಗಿಯೇ ಮೂಲೋತ್ಪಾಟನೆ ಮಾಡುತ್ತೇನೆ. ದೇವತೆಗಳು ಮನುಷ್ಯರಿಗಿಂತ ಎಷ್ಟೋ ಹೆಚ್ಚು ಕಾಲದ ಆಯುಷ್ಯ ಉಳ್ಳವರು. ಆದುದರಿಂದ ಅಮರರು, ಅಂದರೆ ಮರಣವಿಲ್ಲದವರು ಎನಿಸುತ್ತಾರೆ. ಹೆಚ್ಚೆಂದರೆ ಕೇವಲ 100 ವರ್ಷ ಬದುಕುವ ಮಾನವನಿಗೆ ಲಕ್ಷೋಪಲಕ್ಷ ವರ್ಷಗಳ ಆಯುಷ್ಯವು ಮರಣವಿಲ್ಲದ ಸ್ಥಿತಿ ಎನಿಸುತ್ತದೆ. ಉದಾಹರಣೆಗೆ, ಬ್ರಹ್ಮಲೋಕದ ಒಂದು ದಿನವೆಂದರೆ 43 ಲಕ್ಷ ಗುಣಿಸು 1,000 ಸೌರಮಾನ ವರ್ಷಗಳೆಂದು ಲೆಕ್ಕ ಹಾಕಿರುವುದು ನಮಗೆ ಭಗವದ್ಗೀತೆಯಿಂದ ಗೊತ್ತಾಗುತ್ತದೆ. ಹಾಗೆಯೇ ಇತರ ಸ್ವರ್ಗೀಯ ಲೋಕಗಳಲ್ಲಿ ಒಂದು ದಿನವೆಂದರೆ ಈ ಲೋಕದ 6 ತಿಂಗಳುಗಳಾಗುತ್ತವೆ. ಅಲ್ಲಿಯ ನಿವಾಸಿಗಳು 1 ಕೋಟಿ ವರ್ಷ ಆಯುಷ್ಯ ಉಳ್ಳವರು. ಹೀಗೆ ಮೇಲುಗಡೆಯ ಎಲ್ಲ ಲೋಕಗಳಲ್ಲಿಯೂ ಆಯುಷ್ಯವು ಮಾನವನಿಗಿಂತ ಎಷ್ಟೋ ಹೆಚ್ಚು. ಆದುದರಿಂದ ಭೌತಿಕ ವಿಶ್ವದೊಳಗೆ ವಾಸ್ತವವಾಗಿ ಮರಣವಿಲ್ಲದವನು ಯಾವನೂ ಇಲ್ಲವಾದರೂ ಅಲ್ಲಿಯ ನಿವಾಸಿಗಳೆಲ್ಲರನ್ನೂ ಕಾಲ್ಪನಿಕವಾಗಿ ಸಾವಿಲ್ಲದವರೆಂದು ಪರಿಗಣಿಸಲಾಗಿದೆ. ಸಾಧುಗಳಿಗೆ ಹಿಂಸೆ ಕೊಡುವವನು ದೇವತೆಯೇ ಆದರೂ ಪರೀಕ್ಷಿತ ಮಹಾರಾಜನು ಪ್ರತಿಭಟಿಸುತ್ತಾನೆ. ಹೀಗೆ ಬಲಶಾಲಿಗಳಾದ ದ್ರೋಹಿಗಳನ್ನು ಕೂಡ ದಂಡಿಸಲು ನಿಶ್ಚಯ ಮಾಡಬೇಕಾದರೆ ರಾಜ್ಯಾಧಿಕಾರಿಯು ಪರೀಕ್ಷಿತ ಮಹಾರಾಜನ ಹಾಗೆ ಬಲಶಾಲಿಯಾಗಿರಬೇಕು. ದೇವರ ನಿಯಮಗಳನ್ನು ಮೀರುವವನನ್ನು ದಂಡಿಸುವಂತಹ ನಿಯಮವನ್ನ ರಾಜ್ಯಾಧಿಕಾರಿಯು ಸದಾ ಇಟ್ಟುಕೊಂಡಿರಬೇಕು. ಮುಂದಿನ ಶ್ಲೋಕ 16ನೆಯ ಶ್ಲೋಕ. ರಾಜ್ಞೋ ಹಿ ಪರಮೋ ಧರ್ಮಃ ಸ್ವಧರ್ಮಸ್ಥಾನುಪಾಲನಂ ಶಾಸತೋನ್ಯಾನ್ಯಥಾ ಶಾಸ್ತ್ರಮನಾಪದ್ಯುತ್ಪತಾನಿಹ. ಶ್ಲೋಕದ ಅನುವಾದ ಈ ರೀತಿಯಾಗಿದೆ. ರಾಜ್ಯ ಶಾಸನವನ್ನು ಪಾಲಿಸುವವರಿಗೆ ರಕ್ಷಣೆ ಕೊಡುವುದು ಮತ್ತು ಅಪಾಯ ಸ್ಥಿತಿ ಇಲ್ಲದಿರುವ ಸಾಮಾನ್ಯ ಸಂದರ್ಭಗಳಲ್ಲಿ ಶಾಸ್ತ್ರ ಮರ್ಯಾದೆಗಳನ್ನು ಮೀರುವಂತಹವರನ್ನು ದಂಡಿಸುವುದು ರಾಜನ ಶ್ರೇಷ್ಠ ಕರ್ತವ್ಯವಾಗಿದೆ. ಅಸಾಧಾರಣ ಸಂದರ್ಭಗಳಲ್ಲಿ ನಡೆದುಕೊಳ್ಳುವ ಆಪದ್ಧರ್ಮವನ್ನು ಅಥವಾ ಔದ್ಯೋಗಿಕ ಕರ್ತವ್ಯವನ್ನು ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ. ಒಮ್ಮೆ ಅಸಾಧಾರಣ ಸಂದರ್ಭ ಬಂದುದರಿಂದ ಮಹರ್ಷಿ ವಿಶ್ವಾಮಿತ್ರರು ನಾಯಿ ಮಾಂಸವನ್ನು ತಿಂದು ಬದುಕಬೇಕಾಯಿತು ಎಂದು ಹೇಳಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬನು ಯಾವ ಪ್ರಾಣಿ ಮಾಂಸವನ್ನಾದರೂ ತಿಂದು ಬದುಕಲು ಆಸ್ಪದ ಕೊಡಬಹುದು. ಆದರೆ ಪ್ರಾಣಿ ಭಕ್ಷಕರ ಪೋಷಣೆಗಾಗಿ ನಿರಂತರ ವಧಾಗಾರಗಳು ಇರಬೇಕೆಂದಾಗಲಿ ಮತ್ತು ರಾಜ್ಯಾಡಳಿತವು ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಎಂದಾಗಲಿ ಅದರ ಅರ್ಥವಲ್ಲ. ಸಾಮಾನ್ಯ ಸಂದರ್ಭಗಳಲ್ಲಿ ಬರೀ ನಾಲಿಗೆಯ ಚಾಪಲ್ಯಕ್ಕಾಗಿ ಯಾರೂ ಮಾಂಸ ಸೇವನೆ ಮಾಡಬಾರದು. ಯಾರಾದರೂ ಹಾಗೆ ಮಾಡಿದರೆ ರಾಜನಾಗಲಿ ಮುಖ್ಯ ಆಡಳಿತಗಾರನಾಗಲಿ ಅಂತಹ ಜಡವಾದ ಭೋಗಕ್ಕಾಗಿ ಅವನನ್ನ ದಂಡಿಸಬೇಕು. ಬೇರೆ ಬೇರೆ ವೃತ್ತಿ ಧರ್ಮದವರಿಗಾಗಿ ನಿಯಮಿತ ಶಾಸ್ತ್ರ ಆಜ್ಞೆಗಳಿವೆ. ಅದನ್ನು ಅನುಸರಣೆ ಮಾಡುವವನು ಸ್ವಧರ್ಮಸ್ಥನೆನಿಸುತ್ತಾನೆ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 48ನೆಯ ಶ್ಲೋಕದಲ್ಲಿ ವ್ಯಕ್ತಿ ಧರ್ಮಗಳು ದೋಷದಿಂದ ಕೂಡಿದ್ದರೂ ಅವನ್ನು ಬಿಡಬಾರದೆಂದೇ ಹೇಳಿದೆ. ಅಂತಹ ಸ್ವಧರ್ಮವನ್ನು ತುರ್ತು ಪರಿಸ್ಥಿತಿಗಳಲ್ಲಿ ಕೈ ಬಿಡಬಹುದು, ಆದರೆ ಒತ್ತಾಯ ಮಾಡುವ ಸಂದರ್ಭಗಳು ಇರಬೇಕು. ಸಾಮಾನ್ಯ ಸಂದರ್ಭಗಳಲ್ಲಿ ಅವನ್ನು ಮೀರುವಂತಿಲ್ಲ. ಅಂತಹ ಸ್ವಧರ್ಮವು ಏನಿದ್ದರೂ ಅನುಸರಿಸುವವನು ಅದನ್ನು ಬದಲಾಯಿಸದಂತೆ ರಾಜ್ಯದ ಮುಖ್ಯ ಅಧಿಕಾರಿಯು ನೋಡಿಕೊಳ್ಳಬೇಕು. ಸ್ವಧರ್ಮದಂತೆ ನಡೆಯುವವನಿಗೆ ಎಲ್ಲ ರಕ್ಷಣೆಯನ್ನು ನೀಡಬೇಕು. ಸ್ವಧರ್ಮವನ್ನು ಮೀರಿ ನಡೆಯುವವನನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ದಂಡಿಸಬೇಕು. ಶಾಸ್ತ್ರೋಕ್ತವಾದ ವೃತ್ತಿಧರ್ಮವನ್ನು ಪ್ರತಿಯೊಬ್ಬನೂ ಕಟ್ಟುನಿಟ್ಟಾಗಿ ಅನುಸರಿಸುತ್ತಿರುವನೇ ಇಲ್ಲವೇ ಎಂದು ನೋಡಿಕೊಳ್ಳುವುದು ರಾಜನ ಕರ್ತವ್ಯ.
ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹೈಪ್ ಆಪ್ಷನ್ ಇದ್ದರೆ ದಯವಿಟ್ಟು ಹೈಪ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.